ಇವತ್ತು ನಾನು ಒಳ್ಳೆಯ ಒಂದು ವಿಚಾರವನ್ನ ಇಟ್ಕೊಂಡು ಮಾತಾಡ್ತಾ ಇದ್ದೇನೆ. ನಮ್ಗೆಲ್ಲರಿಗೂ ಗೊತ್ತಿದೆ, ನಮ್ಮ ಸಂಸ್ಕಾರದಲ್ಲಿ ಎಷ್ಟೊಂದು ಆಚರಣೆಗಳಿವೆ. ಪ್ರತಿಯೊಂದು ಆಚರಣೆಗಳಿಗೂ ಕೂಡ ಅದರದ್ದೇ ಆದ ವೈಶಿಷ್ಟ್ಯ ಇದೆ. ನಮ್ಗೆ ಅದರ ಬಗ್ಗೆ ಹೆಚ್ಚು ತಿಳ್ಕೊಳ್ತಾ ಹೋದಾಗೆ ವೈಜ್ಞಾನಿಕವಾಗಿ ಯಾವ ರೀತಿಯಲ್ಲಿ ನಮ್ಮ ದೇಹಕ್ಕೆ, ನಮ್ಮ ಮನಸ್ಸಿಗೆ ಹಾಗೂ ನಮ್ಮ ಸ್ವಾಸ್ಥ್ಯ ಶರೀರಕ್ಕೆ ಯಾವ ರೀತಿಯಲ್ಲಿ ಒಂದೊಂದು ಆಚರಣೆಗಳು ಪರಿಣಾಮಕಾರಿ ಎಂಬುದರ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೇವೆ. ಒಂದಷ್ಟು ಮಾಹಿತಿಗಳು ನಮ್ಗೆ ಇನ್ನೂ ಗೊತ್ತಾಗ್ಲಿಕ್ಕಿದೆ. ಎಷ್ಟೋ ವೈಜ್ಞಾನಿಕ ಕಾರಣಗಳನ್ನ ಇಟ್ಕೊಂಡು ನಮ್ಮ ಹಿನ್ನೆಲೆಯಲ್ಲಿ ಹಬ್ಬದ ಆಚರಣೆಗಳಿರ್ಬೋದು ಅಥವಾ ನಿತ್ಯ ಆಚರಣೆಗಳಿರ್ಬೋದು, ಸಂಸ್ಕಾರಗಳನ್ನು ಉಳಿಸಿಕೊಳ್ಳಿಕ್ಕೆ ಬೇಕಾಗಿ ಮಾಡ್ತಾ ಇರುವಂತಹ ಕೆಲವೊಂದು ಆಚರಣೆಗಳಿರ್ಬೋದು, ಇವೆಲ್ಲವೂ ಕೂಡ ನಮಗೆ ಪೂರಕವಾಗಿ ನಮ್ಮ ಧರ್ಮದ ಹಿಂದಿನ ಒಂದು ತಲೆಮಾರಿನವರು ನಮಗೆ ಉಳಿಸಿಕೊಟ್ಟಿರುವಂತಹ ಕೆಲವೊಂದು ಆಚರಣೆಗಳನ್ನ ನಾವು ಮನನ ಮಾಡ್ತೇವೆ. ನಮಗೆ ಗೊತ್ತಿದೆ, ನಾವು ಅವುಗಳ ಬಗ್ಗೆ ಹೆಚ್ಚು ತಿಳ್ಕೊಳ್ತಾ ಇದ್ದೇವೆ. ತಿಳ್ಕೊಳ್ಳೇಬೇಕಾದಂತ ವಿಷಯಗಳು ಕೂಡ ಹೌದು. ನಮಗೆ ಗೊತ್ತಿದೆ, ಸೂರ್ಯ ನಮಸ್ಕಾರ ಮಾಡ್ತೇವೆ ಬೆಳಗ್ಗೆದ್ದು. ಋಷಿಮುನಿಗಳ ಆಗಿನ ಕಾಲದಿಂದಲೂ ನಾವೊಂದು ಅರ್ಘ್ಯ ಸಂಸ್ಕಾರವನ್ನ ಮಾಡ್ತೇವೆ ಅಂತ ನಮಗೆ ಗೊತ್ತಿದೆ. ಇದು ನಾವು ಕೆಲವೊಂದು ಆಚರಣೆಗಳಿಗೆ ಮಾತ್ರ ಸೀಮಿತವಾ ಅಂತ ನೋಡಿ ನಾವು ಆಚರಣೆ ಮಾಡ್ತಾ ಇದ್ದೇವೆ. ನಿಜವಾಗಿಯೂ ಅದು ಆಚರಣೆಗೆ ಸೀಮಿತವಾಗಿರಬಹುದು, ಅಥವಾ ಕೆಲವೊಂದು ವರ್ಗದವರು ಮಾತ್ರ ಅರ್ಘ್ಯವನ್ನ ಸೂರ್ಯ ನಮಸ್ಕಾರದ ಮೂಲಕ ದೇವರಿಗೆ ಅರ್ಪಿಸ್ತಾ ಇರುವಂತಹದ್ದು. ಇವುಗಳನ್ನ ನಾವು ನೋಡ್ತಾ ಇದ್ದಾಗ ಇದರಲ್ಲಿ ಯಾವ ರೀತಿಯ ಪರಿಣಾಮಕಾರಿಯಾದಂತಹ ಅಂಶಗಳು ನಮ್ಮ ದೇಹಕ್ಕೆ ಸಿಗ್ತದೆ ಎಂಬುದರ ಬಗ್ಗೆ ನಾವು ತಿಳಿದುಕೊಳ್ತಾ ಹೋದಾಗ ನಿಜವಾಗ್ಲೂ ನನಗೆ ಅದನ್ನು ಓದ್ತಾ ನನಗೆ ಒಂದಷ್ಟು ಜನರಿಗೆ ತಿಳಿಸಬೇಕಿದ್ದನ್ನು ಅನ್ನೋದರ ಬಗ್ಗೆ ನನಗೊಂದು ಆಲೋಚನೆ ಬಂತು. ಯಾವ ರೀತಿಯಲ್ಲಿ ಅರ್ಘ್ಯವನ್ನು ಬೆಳಗ್ಗೆ ಋಷಿಮುನಿಗಳು ಅಥವಾ ಹಿರಿಯ ಆಚಾರ್ಯ ವರ್ಗದವರು ಅದನ್ನು ಯಾವ ರೀತಿಯಲ್ಲಿ ಬೆಳಗ್ಗೆದ್ದು ಸೂರ್ಯ ನಮಸ್ಕಾರ ಮಾಡುತ್ತಾ ಒಂದಷ್ಟು ಮಂತ್ರ ಪಠಣೆಗಳನ್ನ ಮಾಡ್ತಾ ಯಾವ ರೀತಿಯಲ್ಲಿ ದೇವರಿಗೆ ಅರ್ಘ್ಯನ್ನ ಕೊಡ್ತಾರೋ, ಪರಿಶುದ್ಧವಾಗಿ ಅಂದ್ರೆ ಸ್ನಾನ ಮಾಡಿ ಮಡಿಯುಟ್ಟು ಮಾಡುವಂತಹ ಈ ಒಂದು ಅರ್ಘ್ಯ ಕಾರ್ಯವನ್ನ ಮಾಡುವುದರಲ್ಲಿ ಯಾವ ರೀತಿಯಾದಂತಹ ವೈಜ್ಞಾನಿಕ ಕಾರಣ ಇದೆ, ಇದರ ಬಗ್ಗೆ ಒಂದಷ್ಟು ನಾವು ತಿಳಿತಾ ಹೋದಾಗ ನಮ್ಗೆ ಈಗ ಗೊತ್ತಾಗ್ತಾ ಇದೆ. ಅದರಲ್ಲಿರುವಂತಹ ಕಾರಣಗಳು, ಅದರಲ್ಲಿರುವಂತಹ ನಮ್ಮ ದೇಹಕ್ಕೆ ಸಿಗ್ತಾ ಇರುವಂತಹ ಒಂದು ಒಳ್ಳೆಯ ಪರಿಣಾಮಕಾರಿಯಾದಂತಹ ಒಂದು ಮೆಡಿಸಿನ್ಸ್ಗಳು, ಅದ್ರ ಬಗ್ಗೆ ನಾನು ಇವತ್ತೀಗ ನಿಮ್ಗೆ ಹೇಳ್ತಾ ಇದ್ದೇನೆ. ಬೆಳಗ್ಗೆದ್ದು ಸೂರ್ಯ ನಮಸ್ಕಾರದ ಹೊತ್ತಿನಲ್ಲಿ ಮಾಡ್ತಾ ಇರುವಂತಹ ಅರ್ಘ್ಯ ಅಥವಾ ನೀರನ್ನು ನಾವು ಯಾವ ರೀತಿಯಲ್ಲಿ ಮಂತ್ರ ಉಚ್ಚಾರಣೆಯ ಮೂಲಕ ನಾವು ಮಾಡ್ತೇವೋ, ಹೆಚ್ಚಿನವರು ಕೈಯಲ್ಲಿ ಮಾಡ್ತಾರೆ ಅಥವಾ ಕೆಲವರು ತಾಮ್ರದ ಪಾತ್ರೆಗಳ ಮೂಲಕ ಮಾಡ್ತಾರೆ. ಇವುಗಳನ್ನ ನಾನು ಈಗ ತಿಳ್ಕೊಂಡ ಮಾಹಿತಿಗಳ ಪ್ರಕಾರ ಅರ್ಘ್ಯೆಯನ್ನು ಬಿಡ್ತಾ ಇರುವಂತಹ ಸಂದರ್ಭ ಬೆಳಗ್ಗೆ ಅಥವಾ ಸೂರ್ಯಾಸ್ತಮ ಕಾಲದಲ್ಲಿ ಸಂಧ್ಯಾ ವಂದನೆ ಅಥವಾ ಸಂಧ್ಯಾ ಉದಯ ಆಗುವಂತಹ ಸಂದರ್ಭದಲ್ಲಿ ಸಂಧ್ಯಾ ವಂದನೆಗಳನ್ನ ಮಾಡುವುದನ್ನ ನಾವು ತಿಳ್ಕೊಂಡಿದ್ದೇವೆ. ಸೂರ್ಯ ಅಸ್ತಮ ಅಥವಾ ಸೂರ್ಯೋದಯದ ಕಾಲದಲ್ಲಿ ಇದನ್ನು ಹೆಚ್ಚಾಗಿ ಮಾಡ್ತಾರೆ. ಈ ಒಂದು ಅರ್ಘ್ಯ ಬಿಡುವ ಸಂದರ್ಭಗಳಲ್ಲಿ ದೇವರಿಗೆ ಒಂದಷ್ಟು ಮಂತ್ರಗಳ ಉಚ್ಚಾರಣೆಗಳನ್ನ ಮಾಡ್ತಾ ಅದನ್ನು ಬಿಡುವ ಒಂದು ಸಂದರ್ಭಗಳಲ್ಲಿ ಸೂರ್ಯನ ಕಿರಣಗಳು ಅದರಲ್ಲಿ ಬೀಳುವಂತಹ ಸಂದರ್ಭದಲ್ಲಿ ಅದರಲ್ಲಿ ನಿಜವಾಗಿಯೂ ಕಾಮನ ಬಿಲ್ಲಿನ ಬಣ್ಣಗಳು, ನಮಗೆ ಗೊತ್ತಿದೆ 7 ರೀತಿಯ ಬಣ್ಣಗಳನ್ನ ನಾವು ಆ ಒಂದು ನೀರಿನ ಮೂಲಕದಲ್ಲಿ ನಾವು ನೋಡ್ತೇವೆ. ಪ್ರತಿಯೊಂದು ಎಲೆಗಳ ಮೇಲೆ ಕೂತಿರುವಂತಹ ಸಂದರ್ಭದಲ್ಲಿ ಇರ್ಬೋದು, ಅಥವಾ ನೀರಿನ ಒಂದೊಂದು ಬಿಂದುಗಳಲ್ಲಿ ಸೂರ್ಯನ ರಶ್ಮಿಯ ಬೆಳಕಿನಲ್ಲಿ ಬರುವಂತಹ ನೀರಿನೊಂದಿಗೆ ಬೆರೆತು ಬರುವಂತಹ 7 ಬಣ್ಣದ ಒಂದು ಕಾಮನ ಬಿಲ್ಲಿನ ಬಣ್ಣದಲ್ಲಿ ಬರುವಂತಹ ಒಂದು ಬಣ್ಣಗಳಿರ್ಬೋದು. ಇವುಗಳು ನಮ್ಮ ದೇಹವನ್ನು ಪ್ರವೇಶಿಸಿದಾಗ ನಮ್ಮ ಮನಸ್ಸಿಗೆ ಅಥವಾ ನಮ್ಮ ಪ್ರತಿಯೊಂದು ದೇಹದ ಭಾಗಗಳಿಗೆ ಈಗ ನಾವು ಕಲರ್ ಥೆರಪಿ ಅಂತ ಮಾಡ್ತಾ ಇದ್ದಾರೆ. ನಾವು ನೋಡಿರ್ಬೋದು, ಹೆಚ್ಚಿನ ಒಂದು ಪರಿಣಾಮಕಾರಿಯಾದಂತಹ ಥೆರಪಿಯನ್ನ ಈಗಷ್ಟೇ ಎಲ್ಲಾ ಕಡೆ ಅದು ಪ್ರಚಲಿತವಾಗ್ತಾ ಇರುವಂತದ್ದನ್ನ ನಾವು ನೋಡಿದ್ದೇವೆ. ಇಂತಹ ಒಂದು ಕಲರ್ ಥೆರಪಿಯನ್ನ ಮಾಡುವಂತ ಒಂದು ಈಗಿನ ಇದರಲ್ಲಿ ನಾವು ಮುಂಚಿನ ಕಾಲದಿಂದಲೇ ಕೂಡ ಅದಿತ್ತು. ಸಂಧ್ಯಾ ವಂದನೆಯ ಮಾಡುವಂತ ಸಂದರ್ಭದಲ್ಲಿ ಅಥವಾ ನೀರಿನ ಬೆಳಕಿನಲ್ಲಿ ಬರುವಂತಹ 7 ಬಣ್ಣಗಳು ಅಂದ್ರೆ ಕಾಮನ ಬಿಲ್ಲಿನ ಬಣ್ಣ, ಈ 7 ಬಣ್ಣಗಳು ಕೂಡ ನಮ್ಮ ದೇಹವನ್ನ ಯಾವ ರೀತಿ ಪ್ರವೇಶಿಸಿದಾಗ ಅಥವಾ ಅದು ಬೀಳುವಂತಹ ಸಂದರ್ಭದಲ್ಲಿ ನಮಗೆ ಯಾವ ರೀತಿಯಾದಂತಹ ದೇಹಕ್ಕೆ ಬೇಕಾದಂತಹ ಒಳ್ಳೆಯ ಉತ್ಸಾಹ ಇರುವಂತಹ ಬಣ್ಣಗಳನ್ನು ಅಳವಡಿಸಿದಾಗ ಆರೋಗ್ಯಕ್ಕೆ ಬೇಕಾಗುವಂತಹ ಉತ್ತಮ ಪರಿಣಾಮಕಾರಿ ಅಂಶಗಳು ಸಿಗುತ್ತದೆ ಎಂಬುದನ್ನ ನಾವು ಅದರಿಂದ ನೋಡಿದ್ದೇವೆ. ಇಂತಹ ಪರಿಣಾಮಕಾರಿಯಾದಂತಹ ಬಣ್ಣ ಥೆರಪಿ ಅಥವಾ ಈಗ ನಾವು ನೋಡಿದಾಗೆ ಪ್ರತಿಯೊಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಅದನ್ನ ಅಳವಡಿಸಿಕೊಳ್ತಾರೆ. ಹೊಸ ಹೊಸ ರೀತಿಯಲ್ಲಿ ಸ್ವಾಸ್ಥ್ಯವಾಗಿ ಶರೀರವನ್ನ ಇಟ್ಕೊಳ್ಳಿಕ್ಕೆ ಬೇಕಾಗಿ ಮಾಡ್ತಾ ಇರುವಂತಹ
ಈ ಬಣ್ಣಗಳ ಥೆರಪಿಯನ್ನು ಕೂಡ ನಾವು ಮುಂಚಿನಿಂದಲೇ ಅಳವಡಿಸಿಕೊಂಡಿದ್ದೇವೆ. ಬಟ್ ಎಲ್ಲೋ ಒಂದೊಂದು ಇದರಿಂದ ನಾವು ಅದನ್ನು ಬಿಡ್ತಾ ಬಂದಿದ್ದೇವೆ ಏನೋ ಅನ್ನುವುದಕ್ಕಾಗಿ ಈ ಒಂದು ಮಾಹಿತಿಯನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಸಂಧ್ಯಾ ವಂದನೆಯ ಸಂದರ್ಭದಲ್ಲಿ ಅಥವಾ ಅರ್ಘ್ಯ ಕೊಡುವಂತಹ ಸಂದರ್ಭಗಳಲ್ಲಿ ಆ ಋಷಿ ಮುನಿಗಳು ಅಥವಾ ಆಚಾರ್ಯ ವರ್ಗದವರು ಮಾಡುವಂತಹ ಈ ಒಂದು ಕಾರ್ಯದಲ್ಲಿ ನಿಜವಾಗಿಯೂ ಉತ್ತಮ ವೈಜ್ಞಾನಿಕ ಕಾರಣವಿರುವಂತಹ ಒಂದು ಒಳ್ಳೆಯ ಸಂಸ್ಕಾರ ಅಂತ ಹೇಳುವುದಕ್ಕೆ ನನಗೆ ಈ ಒಂದು ಸಂದರ್ಭದಲ್ಲಿ ಹೆಮ್ಮೆ ಪಡ್ತಾ ಇದ್ದೇನೆ. ಇಂಥ ಆಚರಣೆಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ನಮ್ಮ ಸ್ವಾಸ್ಥ್ಯ ಶರೀರಕ್ಕೆ ಬೇಕಾಗುವಂತಹ ಅಂಶಗಳಿರುತ್ತವೆ. ಅವುಗಳೆಲ್ಲವನ್ನು ಗಮನಿಸಿಕೊಳ್ಳುತ್ತಾ ನಮ್ಮ ಯಾವ ಒಂದು ಆಚರಣೆಗಳು ನಮ್ಮಲ್ಲಿ ಇದೆಯೋ ಅವುಗಳನ್ನು ಹೆಚ್ಚು ಬಳಸಿಕೊಳ್ಳುತ್ತಾ ಅವುಗಳನ್ನು ಉಳಿಸಿಕೊಳ್ಳುತ್ತಾ ಒಂದಷ್ಟು ಉತ್ತಮವಾದಂತಹ ನಮ್ಮ ಧರ್ಮದ ಉಳಿವಿಗಾಗಿ ನಾವೆಲ್ಲರೂ ಶ್ರಮಿಸಬೇಕು ಅಂತ ಕೇಳಿಕೊಳ್ಳುತ್ತಾ, ಅದೇ ರೀತಿ ನಮ್ಮ ದೇಹಕ್ಕೆ ಆಗ್ತಾ ಇರುವಂತಹ ಪರಿಣಾಮಕಾರಿಯಾದಂತಹ ಒಂದೊಂದು ಅಂಶಗಳನ್ನು ಹೊತ್ತಿರುವಂತಹ ಆಗ ಅರ್ಘ್ಯ ಸಂಸ್ಕಾರ ಇರಬಹುದು ಅಥವಾ ಅದರಿಂದ ಬರುವಂತಹ ಕಿರಣಗಳು. ಅದ್ರ ಜೊತೆ ನಾನು ಇನ್ನೊಂದು ಹೇಳಿಕ್ಕೆ ಇಷ್ಟಪಡ್ತೇನೆ, ಮಂತ್ರದ ಉಚ್ಚಾರಣೆ ಕೂಡ. ಮಂತ್ರದ ಉಚ್ಚಾರಣೆಯನ್ನು ನಾವು ಯಾವ ರೀತಿ ದೇಹಕ್ಕೆ ಪರಿಣಾಮಕಾರಿಯಾಗಿ ನಾವು ಅದನ್ನು ಮಾಡಿದಾಗ ನಮ್ಮ ಎಲ್ಲ ಚಕ್ರಗಳು, ನಮ್ಮ ದೇಹದಲ್ಲಿರುವಂತಹ ಚಕ್ರಗಳು, ನಾಡಿಗಳು, ಮಿಡಿತಗಳು ಎಲ್ಲವೂ ಕೂಡ ನಮ್ಮ ಒಂದು ದೇಹ ಸ್ಪಂದನೆ ಕೊಟ್ಟು ನಾವೆಲ್ಲರೂ ಪರಿಶುದ್ಧವಾಗಿ ಉತ್ತಮ ಪರಿಣಾಮಕಾರಿಯಾದಂತಹ ಆಲೋಚನಾ ಶಕ್ತಿ ಹಾಗೆ ಒಳ್ಳೆಯ ಆರೋಗ್ಯಪೂರ್ಣವಾದಂತಹ ಶರೀರವನ್ನ ಪಡೆಯುವುದಕ್ಕಾಗಿ ನಾವೆಲ್ಲರೂ ಈ ಒಂದು ವ್ಯವಸ್ಥೆಯಲ್ಲಿ ನಾವು ಅತ್ಯಂತ ಉತ್ತಮ ಪರಿಣಾಮಕಾರಿಯಾದಂತಹ ಸಂಸ್ಕಾರವನ್ನು ಬೆಳೆಸಿಕೊಂಡಿದ್ದೇವೆ. ಅದನ್ನು ಉಳಿಸಿಕೊಳ್ಬೇಕು, ಅದನ್ನೆಲ್ಲರನ್ನು ಕಾಪಾಡಿಕೊಳ್ಬೇಕು. ನಮ್ಮೆಲ್ಲರ ಕರ್ತವ್ಯ ಕೂಡ ಅದು ಹೌದು. ಹಾಗಾಗಿ ಇಂತಹ ಒಂದೊಂದೇ ಸಂಸ್ಕಾರಗಳ ಬಗ್ಗೆ ಒಂದೊಂದು ನನಗೆ ತಿಳಿದ ಮಟ್ಟಿಗೆ ನಾನೆಲ್ಲರಿಗೆ ತಿಳಿಸಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ನಾವೆಲ್ಲರೂ ಇನ್ನಷ್ಟು ಕಲಿಯಬೇಕು ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ನಮಸ್ಕಾರಗಳು.